ನಾನು ಈ ಥರ ಜೀವನ ಮಾಡೋ ಬದಲು ಚೆನ್ನಾಗಿ ಓದಿ ನಮ್ಮ ತಾತನ ಕಂಪ್ನಿಗೆ ಆಸ್ತಿಗೆ ಎಲ್ಲ ಬಾಸ್ ಆಗಿ ಇವಳನ್ನ ನಾನು ನಾಳಾಗಿಟ್ಕೋತೀನಿ. ಯಾರು ಏನು ಮಾಡುವರು? ಏಯ್ ಮೈಗಳ್ಳಿ, ಏನೇ ಒರ್ಸಿದ ಕಡೆನೇ ಒರೆಸ್ತಾ ಇದೆಯಾ? ಅಲ್ಲಿಂದ ನಾವು ಒರ್ಸ್ಕೊಂಡ್ ಬಂದಲ್ಲ ಬುದ್ಧಿ. ನೀನು ಒರೆಸಿರೋ ಚಂದ ಕಾಣ್ತಾ ಇದೆ. ಅದು ನೀವು ಕರಿ ಕನ್ನಡಕ ಹಾಕೊಂಡಿದ್ರಲ್ಲ, ಕಾಣಕ್ಕಿಲ್ವೇನೋ ಅನ್ಕೊಂಡಿದ್ದೆ. ಮನೆ ಕೆಸ್ತೋಳ ಆದ್ರೂ ಗಾಂಚಲಿ ಮಾತ್ರ ಕಮ್ಮಿ ಆಗಿಲ್ಲ. ಇದು ಕರಿ ಕನ್ನಡಕ ಅಲ್ಲ, ಕೂಲಿಂಗ್ ಗ್ಲಾಸ್. ಇದನ್ನ ಹಾಕೊಂಡ್ರೆ ಎಲ್ಲ ಕಾಣುತ್ತೆ, ನಿನ್ಗೆ ಏನು ಕಾಣ್ತಾ ಇಲ್ಲ. ನನ್ನ ಶೂ ನೋಡು ಎಷ್ಟು ಗಲೀಜಾಗಿದೆ, ಬಂದು ಒರ್ಸೋ. ಅಯ್ಯೋ ಆಟೋ ಬುದ್ಧಿ ಬಂದೆ. ಮನೆ ಹಳಿ ಬ್ರಾಂಡೆಡ್ ಶೂನ ಮನೆ ಒರ್ಸೋ ಮಾಪಲ್ಲಿ ಒರ್ಸ್ತಿಯಲ್ಲೇ, ನಿನಗಿಂತ ನಮ್ಮ ಮನೆ ನಾಗಿನೇ ಪರವಾಗಿಲ್ಲ. ಛೀ ಗಲೀಜು. ಥೂ ಅನ್ಎಜುಕೇಟೆಡ್ ಬ್ರೂಟ್ಸ್. ಸಾರಿ ಬುದ್ಧಿ, ಗೊತ್ತಾಗಿಲ್ಲ. ಏಯ್ ಎಲ್ಲೇ ಹೋಗ್ತಿದ್ಯಾ? ಬಾಯ್ದೆ. ಏನಾಯ್ತು ಬುದ್ಧಿ? ನಿಮ್ ಕರಿ ಕನ್ನಡಕ ಒರ್ಸ್ಬೇಕೆ? ನನ್ನ ಕರಿ ಕನ್ನಡಕ ಕ್ಲೀನಾಗೇ ಇದೆ, ನನಗೆ ಕಾಲು ನೋವ್ತಾ ಇದೆ. ಮಚ್ಚ ತಕ ಬರಲ್ಲ ಬುದ್ಧಿ? ಮಚ್ಚ ಏಕೆ? ಅದು ನೀರಾಗೈತೆ ಅಂತ ಸೂನ ಬಿಚ್ಬಿಟ್ರಲ್ಲ, ಕಾಲ್ ನೋಗೆ ಮಚ್ಚ ತಗೊಂಡು ಕತ್ತರಿಸ್ಕೊಂಡ್ಬಿಡ್ತೀರೇನು ಅಂತ. ಈ ತಲಾಟೆಗೆ ಏನು ಕಮ್ಮಿ ಇಲ್ಲ, ಕಾಲೊತ್ತು. ಅಯ್ಯೋ ಆಟೇನಾ. ನಮ್ ದಣಿಗಳ ಕಾಲು ದನದ ಕಾಲಿದ್ದಂಗೆ. ಏನಂದೆ? ಅಂದ್ರೆ ನಮ್ ದಣಿಗಳ ಕಾಲು ದೇವ್ರ ಕಾಲಿದ್ದಂಗೆ ಅಂದೆ. ಏಯ್ ನೆತ್ತಗೊತ್ತೆ. ಆನಂದ ಪರಮಾನಂದ. ಏಯ್ ನನಗೆ ಬಾಯಾರಿಕೆ ಆಗ್ತಾ ಇದೆ, ನೀರು ತಂದ್ಕೊಡು. ತಂದೆ ಬುದ್ಧಿ ತಂದೆ. ಹಿಡ್ಕೊಂಡು ನಿಂತ್ಕೊಂಡ್ಬಿಟ್ರೆ ಅದಾಗದೆ ಬಾಯ ಒಳಗಡೆ ಹೋಗುತ್ತಾ? ಕುಡ್ಸೆ. ಅದಕ್ಕೇನಂತೆ. ಏಯ್ ಸಾಕು ಅಂದ್ರೆ ಗೊತ್ತಾಗಲ್ವೇನೆ ನಿನ್ಗೆ? ಏನ್ ನೀರು ಕುಡ್ಸಿ ನನ್ನ ಸಾಯಿಸ್ಬೇಕು ಅನ್ಕೊಂಡಿದ್ಯಾ? ಸಾಯಿಸ್ಬಿಟ್ಟು ಆಸ್ತಿ ಎಲ್ಲ ಹೊಡ್ಕೊಂಡ್ಬಿಡೋಣ ಅಂತ ಪ್ಲಾನ? ನೀನ್ ಮಾಡಿರೋ ತಪ್ಪಿಗೆ ಶಿಕ್ಷೆ ಏನ್ ಗೊತ್ತಾ? 10 ಬಸ್ಗೆ ಹೊಡಿ ಬೇಗ. ಇದು ಆಕ್ಚುಲಿ ಚೆನ್ನಾಗಿರೋದು. ಈ ಕನಸು ನಿಜ ಆಗಬೇಕು ಅಂದರೆ ಇವಳು ಓದ್ಕೋಬಾರ್ದು ಅಂದರೆ ಲೈಟು ಉರಿಬಾರ್ದು ಅಂದರೆ ಸ್ವಿಚ್ಚು ಆಫ್ ಆಗಬೇಕು.